ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಮಾತಾಡ್ತಿರೋದು ಪ್ರೀತಿ ಎಫೆಕ್ಸ್ ಅಂತ. ನೆನ್ನೆ ವಿಡಿಯೋದಲ್ಲಿ ಹೇಳಿದೆ ನಾಳೆಯಿಂದ ಎಡಿಟಿಂಗ್ ಶುರು ಮಾಡೋಣ ಅಂತ. ಎಡಿಟಿಂಗ್ ಶುರು ಮಾಡೋಕ್ಕೂ ಮುಂಚೆ ಯಾವ್ದಾದ್ರು ಆ್ಯಪ್ ಬೇಕಲ್ವಾ, ಅದಕ್ಕೋಸ್ಕರ ನಾನು ಯಾವ ಆ್ಯಪ್ ಅಂತ ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ನೀವು ಬೇಸಿಕ್ ಎಡಿಟಿಂಗ್ ಕಲಿಬೇಕಂತ ಹೇಳಿದ್ರೆ ನಿಮ್ಮ ಹತ್ರ 2 ಆ್ಯಪ್ಸ್ ಇರಬೇಕು. ಯಾವ್ದು ಅಂತ ಹೇಳಿದ್ರೆ ಒಂದು ಕ್ಯಾಪ್ ಕಟ್ ಇರಬೇಕು, ಇಲ್ಲ ಇನ್ಶಾರ್ಟ್ ಇರಬೇಕು. ನಿಮ್ಮ ಹತ್ರ ಇನ್ಶಾರ್ಟ್ ಫಸ್ಟ್ ಇತ್ತು ಹೇಳಿದ್ರೆ ಅದರಿಂದ ಬೇಸಿಕ್ ಎಡಿಟಿಂಗ್ ಶುರು ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಕ್ಯಾಪ್ ಕಟ್, ಡೈರೆಕ್ಟಾಗಿ ಕ್ಯಾಪ್ ಕಟ್ಗೆ ಹೋಗೋಣ. ಫಸ್ಟ್ ನೀವು ಕ್ಯಾಪ್ ಕಟ್ ಬೇಸಿಕ್ ಎಡಿಟಿಂಗ್ ಕಲಿಬೇಕಂತ ಹೇಳಿದ್ರೆ ಕ್ಯಾಪ್ ಕಟ್ ಡೌನ್ಲೋಡ್ ಆಗಿರಬೇಕು. ಅದಕ್ಕೆ 2 VPN ಇರಬೇಕು ಅದಕ್ಕೆ. ಸೊ ನೀವು ಕ್ಯಾಪ್ ಕಟ್ ಡೌನ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ ಸುಮಾರು ಜನ ಪ್ಲೇ ಸ್ಟೋರಲ್ಲಿ ಸರ್ಚ್ ಮಾಡ್ತಾರೆ. ಅದು ಪ್ಲೇ ಸ್ಟೋರಲ್ಲಿ ಅವೈಲಬಲ್ಸ್ ಇರಲ್ಲ. ಯಾಕಂತ ಹೇಳಿದ್ರೆ ಇಂಡಿಯಾದಲ್ಲಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ನೀವು ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಲಿಂಕ್ ಇದೆ. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ ಆಗಿ ಲಿಂಕ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಕ್ಯಾಪ್ ಕಟ್ 26 ವರ್ಷನ್ ಅಂತ ಇರುತ್ತೆ, ಕ್ಯಾಪ್ ಕಟ್ ಪ್ರೋದು. ಅದ್ರ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ VPN ಬಗ್ಗೆ ಹೇಳೋದಾದ್ರೆ VPN ನೀವು 2 VPN ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಒಂದು ಸೂಪರ್ VPN ಪ್ರೋ ಅಂತ ಒಂದಿರುತ್ತೆ, ನೆಕ್ಸ್ಟ್ ಎಡ್ಜ್ VPN ಅಂತ ಒಂದಿರುತ್ತೆ. ಸೊ ನಿಮ್ಮ ಮೊಬೈಲಲ್ಲಿರೋ ಕ್ಯಾಪ್ ಕಟ್ಟಿ ಯಾವ VPN ಯೂಸ್ ಆಗುತ್ತೋ ಅಂತ VPN ನೀವು ಯೂಸ್ ಮಾಡ್ಕೊಬೋದು. ಇರ್ಲಿ, ನೀವು VPN ಕನೆಕ್ಟ್ ಮಾಡಿ ಕ್ಯಾಪ್ ಕಟ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ VPN ಕನೆಕ್ಟ್ ಮಾಡಿ 1 ಇಲ್ಲ 2 ನಿಮಿಷ ಆಗಿರಬೇಕು. ಯಾಕಂತ ಹೇಳ್ತೀನಿ ಕೇಳಿ. ನೀವು VPN ಕನೆಕ್ಟ್ ಮಾಡಿದ್ಮೇಲೆ 1 ಇಲ್ಲ 2 ನಿಮಿಷ ಯಾಕೆ ಗ್ಯಾಪ್ ಬಿಡ್ಬೇಕಂತ ಹೇಳಿದ್ರೆ ಕ್ಯಾಪ್ ಕಟ್ಟಲ್ಲಿರೋ ಎಫೆಕ್ಟು, ಫಿಲ್ಟರ್ಸು, ಆ್ಯನಿಮೇಷನ್ಸ್ ಎಕ್ಸೆಟ್ರಾ ಏನೇನಿದೆ ಎಲ್ಲನೂ ಲೋಡ್ ತಗೋತದೆ. ನೀವು ಎಡಿಟಿಂಗ್ ಮಾಡಬೇಕು ಅಂತ 1 ನಿಮಿಷ 2 ನಿಮಿಷ ಬಿಟ್ಟು ಹೋದ್ಮೇಲೆ ನೀವು ಯಾವುದೋ ಆಕಸ್ಮಿಕವಾಗಿ ಒಂದು ಫಿಲ್ಟರ್ನ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕಾಗಿ ಬಂದುಬಿಡುತ್ತೆ ಅದು. ಸೊ ಆವಾಗ ನಿಮಗೆ ಯಾವುದೇ ನೆಟ್ವರ್ಕ್ ಟೆನ್ಷನ್ ಯಾವುದು ಇರೋದಿಲ್ಲ. ಸೊ ಫಸ್ಟು ಕ್ಯಾಪ್ ಕಟರ್ನ ಯೂಸ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಟಫ್ ಅನಿಸುತ್ತೆ. ಬಟ್ ಅದನ್ನು ಅರ್ಥ ಮಾಡ್ಕೊಂಡಾಗ ಯಾವುದೇ ಟಫ್ ಸಹ ಇರಲ್ಲ, ಎಲ್ಲ ಎಡಿಟಿಂಗ್ ಈಸಿ ಆಗಿರುತ್ತೆ. ಸೊ ನಾನು ಯೂಸ್ ಮಾಡೋಂಥ ಕ್ಯಾಪ್ ಕಟ್ ಮತ್ತು VPN ನಿಮ್ಗೆ ಬೇಕಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಕ್ಯಾಪ್ ಕಟ್ ಮತ್ತು VPN ನೇಮ್ನ ಹಾಕಿರ್ತೀನಿ. ಸೊ ನಾನು ಯೂಸ್ ಮಾಡುವಂಥ ಕ್ಯಾಪ್ ಕಟ್ ಮತ್ತು VPN ಡಿಸ್ಕ್ರಿಪ್ಷನಲ್ಲಿ ನಾನು ಅದನ್ನು ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನು ಕ್ರೋಮಲ್ಲಿ ಮತ್ತು ಡೌನ್ಲೋಡ್ ಮಾಡ್ಕೊಬೋದು. ಕ್ರೋಮಲ್ಲಿ ನೀವು ಕ್ಯಾಪ್ ಕಟ್ನ ಡೌನ್ಲೋಡ್ ಮಾಡ್ಕೊಬೋದು. ನೆಕ್ಸ್ಟ್ VPN ವಿಷಯಕ್ಕೆ ಬಂದಾಗ ನೀವು ಯಾವುದೇ ಕ್ರೋಮಲ್ಲಿ ಡೌನ್ಲೋಡ್ ಮಾಡಬೇಕಾಗಿಲ್ಲ, ಪ್ಲೇಸ್ಟೋರಲ್ಲೇ ಅವೈಲಬಲ್ಸ್ ಇದೆ ಆ್ಯಪ್ಗಳದು. ಸೊ ಇವತ್ತು ಕ್ಯಾಪ್ ಕಟ್ ಮತ್ತು VPN ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಾಳೆಯಿಂದ ಬೇಸಿಕ್ ಎಡಿಟಿಂಗ್ನ ಶುರು ಮಾಡೋಣ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರ್ಯಾರು ಎಡಿಟಿಂಗ್ ಕಲಿಬೇಕು ಅಂತಿದ್ರು ಅಂತ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಇದನ್ನ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಲವ್ ಯು.